ನಮಸ್ಕಾರ. ಇವತ್ತು ನಾವು ಕನ್ನಡ ವರ್ಣಮಾಲೆ ಬಗ್ಗೆ ಸ್ವಲ್ಪ ಮಾತಾಡೋಣ. ನಮ್ಮ ಹತ್ರ ಕನ್ನಡ ವರ್ಣಮಾಲೆ ಅಕ್ಷರಗಳ ಪರಿಚಯ ಅನ್ನೋ ಒಂದು ಮೂಲ ಇದೆ. ಅದರಿಂದ ಕೆಲವು ವಿಷಯಗಳನ್ನ ನೋಡೋಣ. ಮುಖ್ಯವಾಗಿ ಕನ್ನಡದ 49 ಅಕ್ಷರಗಳು ಅಂದ್ರೆ ಸ್ವರಗಳು, ವ್ಯಂಜನಗಳು. ಇವುಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋಣ. ಇಂಗ್ಲಿಷ್ ಉಚ್ಚಾರಣೆ ಸಹಾಯದಿಂದ ಸ್ವಲ್ಪ ಸುಲಭ ಆಗಬಹುದೇನೋ ಅಲ್ವಾ? ಸರಿ, ಶುರು ಮಾಡೋಣವಾ? ಖಂಡಿತ. ಮೊದಲನೇ ವಿಷಯ ಅಂದ್ರೆ ಕನ್ನಡ ಲಿಪಿ ಇದೆಯಲ್ಲ, ಅದೊಂದು ಅಬುಗಿಡ. ಅಬ್ಬುಗಿಡ? ಹೌದು. ಅಂದ್ರೆ ಪ್ರತಿ ವ್ಯಂಜನದಲ್ಲೂ ಒಂದು ಅ ಸ್ವರ ಸೇರ್ಕೊಂಡೇ ಇರುತ್ತೆ. ಉದಾಹರಣೆಗೆ ಕ ಅಂದ್ರೆ ಅದು ಕ ಪ್ಲಸ್ ಅ. ಇದು ರೋಮನ್ ಲಿಪಿ ಅಂದ್ರೆ ಇಂಗ್ಲಿಷ್ ಲಿಪಿ ತರ ಅಲ್ಲ. ಅಲ್ಲಿ ಸ್ವರ ವ್ಯಂಜನ ಎಲ್ಲ ಪೂರ್ತಿ ಬೇರೆ ಬೇರೆ. ಹೋ, ಸರಿ ಸರಿ, ಅರ್ಥ ಆಯ್ತು. ಹಾಗಾದ್ರೆ ಮೊದಲು ಸ್ವರಗಳ ಬಗ್ಗೆನೇ ಮಾತಾಡೋಣ. ಮೂಲದಲ್ಲಿ ಹೇಳಿರೋ ಹಾಗೆ ಅ ಇದು ಇಂಗ್ಲಿಷ್ನ ಬಟ್ ಅಲ್ಲಿ ಬರೋ ಯು ತರಹ ಅಲ್ವಾ? ಹೌದು, ಹ್ರಸ್ವ ಸ್ವರ ಅದು. ಆಮೇಲೆ ಆ ಇದು ಫಾದರ್ ಅಲ್ಲಿ ಬರೋ ಎ ತರಹ, ಸ್ವಲ್ಪ ದೀರ್ಘವಾಗಿ. ಕರೆಕ್ಟ್. ಹಾಗೇನೆ ಇ ಮತ್ತೆ ಇ ಪಿನ್ನಲ್ಲಿ ಬರೋ ಐ ತರಹ ಇ, ಮತ್ತು ಫೀಟಲ್ಲಿ ಬರೋ ಈ ತರಹ ಇ. ಉ ಮತ್ತು ಊಗೂ ಅದೇ ರೀತಿ ಹ್ರಸ್ವ ದೀರ್ಘ ವ್ಯತ್ಯಾಸ ಇದೆ. ಇದು ಕನ್ನಡದಲ್ಲಿ ಕಾಮನ್ ಅನ್ಸತ್ತೆ. ಹೌದು, ಇದು ಬಹಳ ಮುಖ್ಯ. ಈ ಹ್ರಸ್ವ ದೀರ್ಘ ವ್ಯತ್ಯಾಸದಿಂದ ಪದದ ಅರ್ಥನೇ ಬದಲಾಗಬಹುದು. ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅಕ್ಷರ ರು. ಸಂಸ್ಕೃತದಲ್ಲಿ ರೀ ತರಹ ಹೇಳ್ತಾರೆ, ಆದರೆ ಈಗಿನ ಕನ್ನಡದಲ್ಲೇ ಸಾಮಾನ್ಯವಾಗಿ ರು ಅಂತಾನೆ ಹೇಳ್ತೀವಿ. ಭಾಷೆ ಬದಲಾಗುತ್ತಲ್ವಾ ಕಾಲಕ್ಕೆ ತಕ್ಕಂಗೆ ಹಾಗೆ? ಹೌದು ಹೌದು, ಅದು ನಿಜ. ಹಾಗೇನೆ ಎ ಮತ್ತೆ ಓ ಇಲ್ಲೂ ಹ್ರಸ್ವ ದೀರ್ಘ ವ್ಯತ್ಯಾಸಗಳು ಸ್ಪಷ್ಟವಾಗಿವೆ. ಸರಿ, ಇದು ಸ್ವರಗಳ ಬಗ್ಗೆ ಆಯ್ತು. ಈಗ ವ್ಯಂಜನಗಳ ಕಡೆಗೆ ಬರೋಣ. ಇವುಗಳನ್ನ ವರ್ಗಗಳಾಗಿ ವಿಂಗಡಿಸಿದ್ದಾರೆ ಅಂತ ಕೇಳಿದ್ದೇನೆ. ಮೊದಲನೇದು ಕ ವರ್ಗ. ಹೌದು. ಕ, ಖ, ಗ, ಘ, ङ. ಇಲ್ಲಿ ಕ ಮತ್ತೆ ಖಗೆ ಇರೋ ವ್ಯತ್ಯಾಸ. ಆ ಖ ಹೇಳುವಾಗ ಸ್ವಲ್ಪ ಹೆಚ್ಚು ಉಸಿರು ಬರುತ್ತೆ ಅಲ್ವಾ? ಅದನ್ನೇ ಅಲ್ವಾ ಮಹಾಪ್ರಾಣ ಅನ್ನೋದು? ಖಂಡಿತವಾಗಿ ಅದೇ ಮಹಾಪ್ರಾಣ. ಕ ಅಲ್ಪಪ್ರಾಣ, ಖ ಮಹಾಪ್ರಾಣ. ಸ್ವಲ್ಪ ಗಾಳಿ ಜಾಸ್ತಿ ಹೊರಗೆ ಬರುತ್ತೆ. ಹಾಗೇನೆ ಗ ಮತ್ತೆ ಘಗೂ ಕೂಡ. ಗ ಅಲ್ಪಪ್ರಾಣ, ಘ ಮಹಾಪ್ರಾಣ. ಓಕೆ. ಇದು ಭಾರತೀಯ ಭಾಷೆಗಳ ಒಂದು ವಿಶೇಷತೆ ಅಂತ ಹೇಳ್ಬೋದು. ಇಂಗ್ಲಿಷ್ನಲ್ಲಿ ಈ ಥರ ಪ್ರತ್ಯೇಕ ಅಕ್ಷರಗಳಿಲ್ಲ ಗೊತ್ತಾ? ಕ ಅಂದ್ರೆ ಕನೂ ಆಗಬಹುದು, ಖರ್ನೂ ಆಗಬಹುದು. ಹೌದು, ಅದು ಕಲಿಯುವಾಗ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಬಹುದು. ಖಂಡಿತ. ಆಮೇಲೆ ಇನ್ನೊಂದು ಮುಖ್ಯವಾದ ಗುಂಪು ಇದೆ, ಮೂರ್ಧನ್ಯ ವ್ಯಂಜನಗಳು. ಮೂರ್ಧನ್ಯ ಅದು ಹೇಗಿರುತ್ತೆ? ಅಂದ್ರೆ ರೆಟ್ರೋಫ್ಲೆಕ್ಸ್ ಅಂತಾರಲ್ಲ ಇಂಗ್ಲಿಷ್ನಲ್ಲಿ. ಟ, ಠ, ಡ, ಢ, ಣ. ಇವನ್ನ ಉಚ್ಚರಿಸುವಾಗ ನಾಲಿಗೆ ತುದಿ ಸ್ವಲ್ಪ ಹಿಂದಕ್ಕೆ ಮಡಚ್ಕೊಂಡು ಬಾಯಿಯ ಮೇಲ್ಭಾಗ ಅಂದ್ರೆ ಅಂಗುಳುವನ್ನ ತಟ್ಟುತ್ತೆ. ಓ ಸರಿ, ಟ ವರ್ಗ. ಹೌದು. ಇದಕ್ಕೆ ವಿರುದ್ಧವಾಗಿ ತ ವರ್ಗದ ಅಕ್ಷರಗಳು ತ, ಥ, ದ, ಧ, ನ. ಇವು ದಂತ್ಯಗಳು. ದಂತ್ಯ ಅಂದ್ರೆ ಡೆಂಟಲ್. ಇಲ್ಲಿ ನಾಲಿಗೆ ತುದಿ ಹೋಗಿ ಮೇಲಿನ ಹಲ್ಲಿನ ಹಿಂದೆ ತಾಗುತ್ತೆ. ತ ಮತ್ತು ಠ, ಈ ಸಣ್ಣ ವ್ಯತ್ಯಾಸ ಇದೆಯಲ್ಲ, ಇದು ಕನ್ನಡದಲ್ಲಿ ಬಹಳ ಮುಖ್ಯ. ಅಂದ್ರೆ ಉಚ್ಚಾರಣೆ ಸರಿ ಇಲ್ದಿದ್ರೆ ಅರ್ಥ ಬೇರೆ ಆಗುತ್ತಾ? ಹೌದು, ಖಂಡಿತ ಆಗುತ್ತೆ. ಅದಕ್ಕೆ ಈ ವ್ಯತ್ಯಾಸಗಳನ್ನ ಸ್ಪಷ್ಟವಾಗಿ ಕಲಿಯೋದು ಮುಖ್ಯ. ಆಮೇಲೆ ಆ ಮೂಲದಲ್ಲಿ ಅಳ ಅಕ್ಷರದ ಬಗ್ಗೆನೂ ಹೇಳಿದ್ರು, ಅದು ತುಂಬಾ ವಿಶೇಷ ಅಂತ. ಹೌದು, ಳ. ಇದು ಒಂದು ಮೂರ್ಧನ್ಯ ಧ್ವನಿನೇ, ಆದ್ರೆ ಇದು ಲಾದ ತರಹ. ಇಂಗ್ಲಿಷ್ನ ಎಲ್ಗಿಂತ ಬೇರೆ. ಹಳ್ಳ, ಬಾಳೆ ಈ ಪದಗಳಲ್ಲಿ ಬರ್ತಲ್ಲ, ಆ ಧ್ವನಿ. ಓ ಹೌದು ಹೌದು, ಕೇಳಿದ್ದೀನಿ. ಇದನ್ನ ಕಲಿಯೋದು ಸ್ವಲ್ಪ ಕಷ್ಟನಾ? ಆರಂಭದಲ್ಲಿ ಸ್ವಲ್ಪ ಅಭ್ಯಾಸ ಬೇಕಾಗಬಹುದು, ನಿಜ. ಯಾಕಂದ್ರೆ ಇಂಗ್ಲಿಷ್ನಲ್ಲಿ ಈ ಸೌಂಡ್ ಇಲ್ಲ. ಆದರೆ ಇದು ಕನ್ನಡದ ಒಂದು ಸೌಂದರ್ಯ ಅಂತ ಹೇಳಬಹುದು. ಸರಿ, ಈಗ ನಮ್ಗೆ ಸ್ವರಗಳು, ವ್ಯಂಜನಗಳು, ಅವುಗಳ ಕೆಲವು ವರ್ಗೀಕರಣಗಳ ಬಗ್ಗೆ ಒಂದು ಐಡಿಯಾ ಬಂತು. ಆದ್ರೆ ಈ ಅಕ್ಷರಗಳು ಸೇರಿ ಪದ ಆಗೋದು ಹೇಗೆ? ಅಂದ್ರೆ ಕಗೆ ಆ ಸೇರಿದ್ರೆ ಕ ಆಗತ್ತಲ್ಲ, ಆ ಪ್ರಕ್ರಿಯೆ ಕಾಗುಣಿತ ಅಂತಾರಲ್ಲ. ಹಾ, ಅದೇ ಅಬುಗಿಡಾದ ಮುಖ್ಯ ಲಕ್ಷಣ. ವ್ಯಂಜನಕ್ಕೆ ಅಂದ್ರೆ ಕ, ಗ ತರಹ ಅರ್ಧ ಅಕ್ಷರಕ್ಕೆ ಸ್ವರಗಳ ಚಿಹ್ನೆಗಳು ಸೇರಿಕೊಳ್ತವೆ. ಉದಾಹರಣೆಗೆ ಕ ಜೊತೆ ಆ ಸ್ವರದ ಚಿಹ್ನೆ ಆ ಸೇರಿದರೆ ಕ, ಕ ಜೊತೆ ಈ ಸ್ವರದ ಚಿಹ್ನೆ ಈ ಸೇರಿದರೆ ಕಿ. ಹೀಗೆ. ಓ ಹಾಗೆ? ಹೌದು, ಹೀಗೆ ಪ್ರತಿ ವ್ಯಂಜನಕ್ಕೂ ಎಲ್ಲ ಸ್ವರಗಳ ಚಿಹ್ನೆಗಳನ್ನ ಸೇರಿಸಿ ಕಾಗುಣಿತಗಳ ಪಟ್ಟಿ ಮಾಡಬಹುದು. ಇದು ತುಂಬಾ ಸಿಸ್ಟಮ್ಯಾಟಿಕ್ ಆಗಿದೆ ಕನ್ನಡ ಲಿಪಿಯಲ್ಲಿ. ಹಾಗಾದ್ರೆ
ಒಟ್ಟಾರೆಯಾಗಿ ನೋಡಿದ್ರೆ ಕನ್ನಡ ವರ್ಣಮಾಲೆ ಅನ್ನೋದು ಒಂದು ಸುಂದರವಾದ ತಾರ್ಕಿಕವಾದ ವ್ಯವಸ್ಥೆ ಅಲ್ವಾ? ಸ್ವರಗಳಲ್ಲಿ ಹ್ರಸ್ವದೀರ್ಘ, ವ್ಯಂಜನಗಳಲ್ಲಿ ಅಲ್ಪಪ್ರಾಣ ಮಹಾಪ್ರಾಣ, ಆಮೇಲೆ ಮೂರ್ಧನ್ಯ ದಂತ್ಯ ವ್ಯತ್ಯಾಸಗಳು ಮತ್ತೆ ಆ ಳಾದಂತಹ ವಿಶೇಷ ಧ್ವನಿಗಳು. ಖಂಡಿತವಾಗಿ ಈ ಬೇಸಿಕ್ ಅಕ್ಷರಗಳನ್ನ, ಅವುಗಳ ಧ್ವನಿಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಕನ್ನಡ ಓದೋದು ಬರೆಯೋದು ಸುಲಭ ಆಗತ್ತೆ. ಇದು ಮೊದಲನೇ ಹೆಜ್ಜೆ. ಇಂಗ್ಲಿಷ್ ಉಚ್ಚಾರಣೆ ಗೈಡ್ಗಳಿದೆಯಲ್ಲ, ಅವು ಶುರುವಿನಲ್ಲಿ ಸಹಾಯಕ್ಕೆ ಬರುತ್ತೆ, ಆದರೆ ನಿಜವಾದ ಧ್ವನಿಗಳನ್ನ ಕೇಳಿ ಕಲಿಯೋದೇ ಬೆಸ್ಟ್. ಹೌದು, ಅದು ನಿಜ. ಈ ಅಬುಗಿಡ ಸಿಸ್ಟಮ್ ಮೊದಮೊದಲು ಸ್ವಲ್ಪ ಬೇರೆ ಥರ ಅನ್ಸಿದ್ರೂ ಒಮ್ಮೆ ಅದರ ಲಾಜಿಕ್ ಅರ್ಥ ಆದ್ರೆ ತುಂಬಾನೇ ಕ್ರಮಬದ್ಧವಾಟಿದೆ ಅಂತ ಗೊತ್ತಾಗತ್ತೆ. ಹೌದು. ಹಾಗಾದ್ರೆ ಕೇಳುಗರಿಗೆ ಕೊನೆಯದಾಗಿ ಒಂದು ಯೋಚನೆ ಬಿಟ್ಟು ಹೋಗೋಣ. ಕನ್ನಡದ ಈ ಕಾಗುಣಿತ ವ್ಯವಸ್ಥೆ ಅಂದ್ರೆ ವ್ಯಂಜನಕ್ಕೆ ಸ್ವರ ಚಿಹ್ನೆ ಸೇರಿಸುವ ವಿಧಾನ ಇದೆಯಲ್ಲ, ಇದು ಭಾಷೆಯನ್ನ ಬೇಗ ಕಲಿಯೋಕೆ ಅಥವಾ ವೇಗವಾಗಿ ಓದೋಕೆ ಹೇಗೆ ಸಹಾಯ ಮಾಡುತ್ತೆ ಅಥವಾ ಏನಾದ್ರೂ ಅಡ್ಡಿ ಮಾಡುತ್ತಾ? ಇದರ ಬಗ್ಗೆ ಯೋಚಿಸಬಹುದು ಅಲ್ವಾ?